ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ನಡೀತಿರೋದು ಎಲ್ರಿಗೂ ಕೂಡ ಗೊತ್ತು. ಮೊದಲನೇ ದಿನ ಭವ್ಯ ಹಾಗೂ ತ್ರಿವಿಕ್ರಮ್ ಅವರ ಪೇರೆಂಟ್ಸ್ ಬಂದ್ರು, ಮನೆ ಒಳಗಡೆನೆ ಇದ್ದಾರೆ, ಇನ್ನು ರಿಟರ್ನ್ ಹೋಗೇ ಇಲ್ಲ. ಸೊ ಭವ್ಯ ಅವರ ಅಕ್ಕನ್ನ ಬಿಗ್ ಬಾಸ್ ಯಾಕೆ ಮನೆ ಒಳಗೆ ಇಟ್ಕೊಂಡಿದ್ದಾರೆ ಅನ್ನೋದೇ ಒಂದು ಡೌಟ್ ಆಗ್ಬಿಟ್ಟಿದೆ. ಹೋದ ಸಲ ಸೀಸನ್ ಎಲ್ಲ ನಾವು ನೋಡಿದ್ದೀವಿ, ಯಾರ್ಯಾರು ಪೇರೆಂಟ್ಸ್ ಬರ್ತಿದ್ರು ಅವರನ್ನ ಅವತ್ತೇ ಮಾತಾಡಿಸಿ 20 ನಿಮಿಷ 10 ನಿಮಿಷದೊಳಗೆ ಹೊರಗಡೆ ಕಳಿಸಿರೋದನ್ನು ಕೂಡ ನೋಡಿದ್ದೀವಿ. ಆದರೆ ಭವ್ಯ ಗೌಡನ್ಗಿಂತ ದಿವ್ಯ ಗೌಡನೇ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಅಂತ ಬಿಗ್ ಬಾಸ್ ಅವ್ರನ್ನ ಒಳಗೆ ಇಟ್ಕೊಂಡ್ಬಿಟ್ಟವ್ರೆ, ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳಿ ಹಲವಾರು ಜನ ಮೀಮ್ಸ್ಗಳಲ್ಲಿ ಹಾಗೂ ಟ್ರೋಲ್ಗಳನ್ನ ಮಾಡ್ತಿರೋದು ಕೂಡ ನೋಡಿ ಖುಷಿ ಆಯಿತು. ಸೊ ಭವ್ಯ ಗೌಡನ್ಗಿಂತ ದಿವ್ಯಗೌಡನೇ ಸಿಕ್ಕಾಬಟ್ಟೆ ಚೆನ್ನಾಗಿದ್ದಾರೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಆದರೆ ಇವತ್ತು ಮತ್ತೊಂದು 3 ಜನದ ಪೇರೆಂಟ್ಸ್ ಕೂಡ ಒಳಗಡೆ ಬಂದರು. ಮೊದಲನೇದಾಗಿ ಮೋಕ್ಷಿತಾ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಯಿತು ಅವರ ತಮ್ಮನನ್ನು ನೋಡಿ. ನಂತರ ಆಶ್ಚರ್ಯ ಅನಿಸಿದ್ದು ಮಂಜಣ್ಣನವ್ರ ಅಪ್ಪ ಅನ್ನ ನೋಡಿ. ಸೊ ಮಂಜಣ್ಣಂಗೂ ಮತ್ತು ಅವ್ರ ಅಪ್ಪನು ಅಕ್ಕಪಕ್ಕ ನಿಲ್ಲಿಸಿಬಿಟ್ರೆ ಅವರಿಬ್ರು ಅಣ್ಣ ತಮ್ಮನ ಥರನೇ ಕಾಣ್ತಾರೆ ಹೊರತು ಅಪ್ಪ ಮಗನ ಥರ ಯಾವುದೋ ಕಾರಣಕ್ಕೂ ಕಾಣಲ್ಲ. ಇದನ್ನು ರಜತ್ ಅವರು ಕೂಡ ನೇರವಾಗಿ ಹೇಳ್ಬಿಟ್ರು. ಸೊ ಏನ್ರಿ ನೀವು ಮಂಜಣ್ಣಂಗಿಂತ ಹೆಂಗಾಗಿದ್ದೀರಾ ಅಂತ ಹೇಳಿ. ಸೊ ಅವರು ಎಲ್ಲರೂ ಹೇಳ್ದಂಗೆ ನೀವು ಹೇಳಿದ್ರೆ ಏನ್ರಿ ಮಾಡೋದು ನಾವು ಅಂತಲೂ ಕೂಡ ಕಾಮಿಡಿ ಮಾಡಿದ್ರು. ಸೊ ಎಲ್ಲರ ಪೇರೆಂಟ್ಸ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾರೆ, ಯಾರಿಗೂ ಕೂಡ ಹೆದರ್ಕೊಳಲ್ಲ. ಸ್ಟೇಜ್ ಫಿಯರ್ ಅನ್ನೋದೇನಿರ್ತದೆ ಅದು ಯಾರಿಗೂ ಕೂಡ ಇಲ್ಲ. ಹಾಗೆ ಇವತ್ತು ಗೌತಮಿ ಅವರ ಯಜಮಾನರು ಕೂಡ ಮನೆಯೊಳಗೆ ಎಂಟ್ರಿ ಕೊಟ್ಟರು. ಗೌತಮಿ ಎಲ್ರಿಗೂ ಕೂಡ ಹೇಳ್ತಾ ಇದ್ರು, ಮೊನ್ನೆ ನಮ್ದು ಆ್ಯನಿವರ್ಸರಿ ಇದೆ, ಅವತ್ತೇ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ನಿನ್ನೆ ಗೌತಮಿ ಅವರ ಹಸ್ಬೆಂಡ್ನ ಕರೆಸ್ದೆ ಇವತ್ತು ಕರೆಸಿದ್ರು ಮನೆಯೊಳಗೆ. ಸೊ ಕೇಕ್ ಇಟ್ಕೊಂಡೆ ಒಳಗಡೆ ಬಂದಂತಹ ಗೌತಮಿ ಪತಿಯವರು ನಂತರ ಕೇಕ್ ಕಟ್ ಮಾಡಿಬಿಟ್ಟು ಹಾಗೆ ಎಲ್ಲರೂ ವಿಶ್ ಮಾಡಿದ್ರು. ಜೊತೆಗೆ ಅವರಿಗೆ ಚೈನನ್ನು ತಂದಿದ್ರು. ಸ್ವತಃ ಕಾಲನ್ನು ತಮ್ಮ ತೊಡೆ ಮೇಲೆ ಇಟ್ಕೊಂಡು ಆ ಚೈನನ್ನು ಅವರಿಗೆ ಹಾಕಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಲಿಕ್ಕೆ ಕೂಡ. ಮತ್ತು ನಂತರ ಮನೆಯಲ್ಲಿ ಹಿರಿಯರಾದಂತಹ ಮಂಜಣ್ಣ ಅವರ ಅಪ್ಪ ಇದ್ದ ಕಾರಣ ಅವರ ಆಶೀರ್ವಾದವನ್ನು ಕೂಡ ಪಡ್ಕೋತಾರೆ. ಎಲ್ಲರೂ ಕೂಡ ಅಂದ್ಕೊಂಡಿದ್ರೆ ಗೌತಮಿ ಅವರ ಹಸ್ಬೆಂಡ್ ಮಂಜಣ್ಣಂಗೆ ಏನು ಹೇಳ್ತಾರೆ ಅಂತ ಹೇಳಿ ನವಾಜ್ ಹಾಕ್ತಾರಾ ಅಂತ ಹೇಳಿ ಕಾಯ್ತಾ ಇದ್ವಿ. ಬಟ್ ಆ ಥರ ಏನೂ ಆಗಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಫ್ರೆಂಡ್ಶಿಪ್ ಅಂತ ಹೇಳಿ ಮಾತನಾಡಿದ್ದಾರೆ. ಜೊತೆಗೆ ಗೌತಮಿ ಕೂಡ ಸಿಕ್ಕಾಪಟ್ಟೆ ಖುಷಿ ಆದರೂ. ಅವ್ರು ಕಿರ್ಚಾಡಿದ್ದು, ಅವ್ರು ಹತ್ತಿದ್ದು, ಅವ್ರು ಮುತ್ತು ಕೊಟ್ಟಿದ್ದು, ಅವರು ಹಗ್ ಮಾಡ್ಕೊಂಡಿದ್ದೆಲ್ಲ ನೋಡಿದರೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ರು ಅಂತಲೂ ಕೂಡ ಅನ್ನಿಸ್ತಾ ಇದೆ. ಸೊ ಗೌತಮಿ ಅವರೆಲ್ಲ ಮದುವೆ ಆಗ್ಬಿಟ್ಟು 10-15 ವರ್ಷ ಆಗಿದೆ ಅಂತ ಹೇಳಿ ಯಾರಿಗೂ ಕೂಡ ಅನಿಸೋದಿಲ್ಲ. ಆ ಥರ ಒಂದು ಮೈಂಟೆನೆನ್ಸ್ ಮಾಡ್ಕೊಂಡಿದ್ದಾರೆ. ಇಬ್ಬರು ಕೂಡ ಸಿಕ್ಕಾಪಟ್ಟೆ ಹೆಂಗಾಗಿದ್ದಾರೆ. ಇಬ್ಬರು ಲವ್ ಸ್ಟೋರಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಮೋಕ್ಷಿತನ ವಿಡಿಯೋಗೆ ನೆಗೆಟಿವ್ ಕಮೆಂಟ್ಸ್ಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ. ಸಿಂಪತಿಯಿಂದ ಮಾಡ್ತಿದ್ದಾರೆ, ಸಿಂಪತಿ ಇಟ್ಕೊಂಡು ಆಡ್ತಿದ್ದಾರೆ ಅಂತೇಳಿ. ಸೊ ಹಾಗೆ ಅನ್ಸೋದು, ಯಾಕಂದರೆ ಎಲ್ಲರ ಮನೆಯಲ್ಲೂ ಅಂಗವಿಕಲರು ಇರಲ್ವಲ್ಲ, ಯಾರಿಗೂ ಅದರ ನೋವು ಗೊತ್ತಾಗಲ್ಲ. ಇದ್ದವರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತಾಗುತ್ತೆ ಆ ನೋವು ಏನು ಅಂತ ಹೇಳಿ. ಯಾರಿಗಾದರೂ ನಿಮಗೆ ಸಿಂಪತಿ ಇಟ್ಕೊಂಡು ಹಾಕೋ ಓಟ್ ಇಷ್ಟ ಇಲ್ಲ ಅಂದರೆ ಹಾಕಬೇಡಿ. ನಿಮ್ಗೆ ಇಷ್ಟ ಇರೋ ಕಂಟೆಸ್ಟೆಂಟ್ ಹಾಕಿ ಗೆಲ್ಲಿಸಿ.